ಗೆಸ್ ಮಾಡ್ರಿ ನೋಡೋಣ ಇದು ಎಷ್ಟಿರ್ಬೋದು ಅಂತ. A36 ಆಫ್ 6 ಪ್ಯಾಕ್ ಸೀರೀಸ್. ಇವತ್ ಗಾಡಿ ಮುಗಿಸ್ಕೊಂಡು ಇನ್ನೇನ್ ಮನೆಗೆ ಹೋಯ್ತಾ ಇದೆ ಗುರು. ಅಷ್ಟರಲ್ಲೇ ಒಂದ್ ಡಬಲ್ ಸೈಲೆನ್ಸರ್ RX ಬಂತು. ಅಲ್ಲಿಗೆ ಗೊತ್ತಾಯ್ತು ಇದು ನಾರ್ಮಲ್ RX ಅಲ್ಲ ಅಂತ. ಈ ಗಾಡಿ ಯಾರಿಗ್ ಕಂಡ್ರೆ ಇಷ್ಟ ಇಲ್ಲ ಹೇಳಿ. ನೋಡ್ತಿದ್ರೆ ಅನ್ಸ್ತಿರುತ್ತಲ್ಲ ಓಡಿಸ್ಬೇಕು ಅಂತ. ಅದಕ್ಕೆ ಒಂದ್ ರೌಂಡ್ ಕೇಳೇ ಬಿಟ್ಟೆ. ಬ್ರೋ ಹೆಲ್ಮೆಟ್ ಹಾಕೊಳ್ಳಿ ಬ್ರೋ ಪೊಲೀಸ್ ಕಾಟ ಅಂತ ಅಂದ್ರು. ನಾನು ರೋಡಿಗೆಲ್ಲ ಹೋಗಲ್ಲ ಬಿಡಿ ಬ್ರೋ ಇಲ್ಲಿಗೆ ಹೋಗಿ ಬರ್ತೀನಿ ಅಂತ ಇಸ್ಕೊಂಡೆ. ನಾನ್ ಬರೋ ತನಕ ಅವ್ರ ಜಿಮ್ ಒಳಿಕೆ ಹೋಗಿಲ್ಲ, ಬಾಗ್ಲೇ ನಿಂತವ್ರೆ. ಯಾಕ್ ಬ್ರೋ ಎದೆ ಪುಕ ಪುಕ ಅಂತಿದ್ಯಾ, ಎಷ್ಟು ಗಾಡಿ ಅಂತ ಕೇಳ್ದೆ. 11 ಲಕ್ಷ 11 lakhs. ಅದ್ ಹೆಂಗೂರು ಮನೇಲಿ ಮ್ಯಾನೇಜ್ ಮಾಡಿದೆ. ನಂದು ಸೇಮ್ ಬ್ರ್ಯಾಂಡ್ 2 ಲಕ್ಷ ತಗೊಂಡ್ 2 ವರ್ಷ ಆದ್ರೂ ನನ್ನ ನಮ್ಮ ಮನೇಲಿ ಇನ್ನೂ ಬಿಟ್ಟಿಲ್ಲ. ರೇಡಿಯೋ ತರ ಹಾಕೊಂಡ್ ಹೊಡಿತಾವ್ರೆ. ಆಮೇಲೆ ಹೇಳಿದ್ರು ಇಲ್ಲ ಬ್ರೋ ನಮ್ ಡ್ಯಾಡಿಗೆ RX ಕಂಡ್ರೆ ತುಂಬಾ ಕ್ರೇಜು ಅಂತ. ನಾನ್ ಮನ್ಸಿನಲ್ಲಿ ಬದಿಕಂಡೆ ಬಿಡುಗರು. ಆಮೇಲೆ ಮನೆಗೆ ಬರೋಷ್ಟರಲ್ಲಿ ಸ್ಟಾಕ್ ಬಂದಿತ್ತು. ನನಗೆ ಇದ್ರಲ್ಲಿ ಬೇಕಾಗಿರೋದು ಒಂದೇ ಐಟಮ್, 5 rupees ಮಂಚ್ ತರ ಇರೋ ಈ ಕ್ರಿಯೇಟಿನ್ ವೇಫರ್. ಕ್ರಿಯೇಟಿನ್ ಅಲ್ಲಿ ನನಗೆ ಇಷ್ಟ ಆಗಿರೋ ಫ್ಲೇವರ್ ಇದೊಂದೇ ನೋಡ್ರಪ್ಪ, ಟ್ರಾಪಿಕಲ್ ಟ್ಯಾಂಗೋ. ಸೇಮ್ 2 ರೂಪಾಯಿ ರಸ್ನ ತರ ಇರುತ್ತೆ. ಈ ನಡುವೆ ಓಟ್ಸ್ ಯಾಕೋ ತುಂಬಾ ಬೋರ್ ಆಯ್ತು. ಕ್ವಾಂಟಿಟಿ ಕಮ್ಮಿ ಆದ್ರೂ ಪರವಾಗಿಲ್ಲ, ರೈಸ್ ತಿನ್ಬೇಕು ಅಂತ ಆಸೆ ಆಯ್ತು. ನೀವೇನೇ ಹೇಳಿ ಈ ನಾನ್ ವೆಜ್ ಈರುಳ್ಳಿ ಇಲ್ಲ ಅಂದ್ರೆ ಏನೋ ಒಂಥರ ಮೇಜರ್ ಮಿಸ್ಸಿಂಗ್ ಅಲ್ವಾ. ನನಗಂತೂ ಒಂದ್ ಫುಲ್ ಕೊಟ್ರು ತಿಂತೀನಿ. ಬಂದ್ರು ನೋಡಿ ನಮ್ ವರ್ಷ ಮೇಡಮ್. ಜಿಮ್ ಆಚೆ ಒಂದ್ QR ಕೋಡ್ ಇತ್ತು, ಅಲ್ಲೊಂದು ಗೂಗಲ್ ಪೇದು ಅಂಟಿಸ್ಲಾ ಅಂದೆ. ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅದನ್ನು ಅಂಟಿಸ್ಕೊ ಅಂದ್ರು. ತಮಾಷೆ ಮಾಡೋಣ ಅಂದ್ರೆ ಅಮಾವಾಸ್ಯೆನೆ ಮಾಡ್ಬಿಟ್ರು. ನಾನ್ ಜಿಮ್ ಅಲ್ಲಿ ಯಾವ್ದೇ ವರ್ಕೌಟ್ ಮಾಡ್ಲಿ ನನ್ ಕಾಲ್ ಮಾತ್ರ ಯಾವ ರೇಂಜ್ ಅಲ್ಲಿ ಡ್ಯಾನ್ಸ್ ಆಡ್ತಾ ಇರತ್ತೆ ಅಂದ್ರೆ. ಇವತ್ತು ಸ್ವಲ್ಪ ರೈಸ್ ಕಮ್ಮಿ ಬಿದ್ದಿತ್ತು, ಅದಕ್ಕೆ ಇವತ್ತು ಡೆಸರ್ಟ್ ಸ್ವಲ್ಪ ಜೋರು. ಕಣದಲ್ಲೂ ಸ್ವರ್ಗ. ಟೇಸ್ಟಿ ತಿನ್ಕೊಂಡ್ ಫ್ಯಾಟ್ ಲಾಸ್ ಮಾಡೋ ಖುಷಿನೇ ಬೇರೆ. ಸಿಗೋಣ ನಾಳೆ. ಬಾಯ್ ಬಾಯ್.